ಹಾಯ್ ಸ್ನೇಹಿತರೆ, ಬನ್ನಿ ಇವತ್ತು ನಾವು ಮೂಲಂಗಿ ಸಾಂಬಾರು ಮಾಡೋಣ. ಸೊ ಮೊದಲಿಗೆ ಎಣ್ಣೆ ಬಿಟ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಟ್ಕೊಳ್ಳಿ. ಸೊ ಆಮೇಲೆ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು 5 ಕರಿಬೇವು, 1 ಟೇಬಲ್ ಸ್ಪೂನಷ್ಟು ಮಸಾಲೆ ಪುಡಿ, 1 ಟೇಬಲ್ ಸ್ಪೂನ್ ಖಾರ ಪುಡಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಳ್ಳಿ, ಮತ್ತು 2 ಕಟ್ ಮಾಡ್ಕೊಂಡಿರೋ ಮೂಲಂಗಿ ತೊಗೊಳ್ಳಿ ತೊಳ್ಕೊಂಡು. ನಂತರ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ, ಒಂದು 5-6 ಕರಿಬೇವು ಎಲೆ ಹಾಕಿ, ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಸೊ ಅದ್ರದ್ದು ಹಸಿನ ಸ್ಮೆಲ್ ಎಲ್ಲ ಏನಿದೆ ಅದು ಹೋಗಬೇಕು. ಸೊ ನೀಟಾಗಿ ಫ್ರೈ ಮಾಡಿ, ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕದು, ಆಯ್ತಲ್ವಾ. ಸೊ ಮೂಲಂಗಿ ಸಾಂಬಾರು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇದನ್ನು ತಿನ್ನೋದ್ರಿಂದ ಸೊ ಪಿತ್ತದ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಹೆಲ್ದಿಯಾಗಿರ್ಬೋದು. ಮೂಲಂಗಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಫ್ರೈ ಆದಮೇಲೆ ನಂತರ ಅದಕ್ಕೆ ನೀವು ಸೈಡಲ್ಲಿ ಸ್ವಲ್ಪ ತೊಗರಿಬೇಳೆ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು. ಬೇಯಿಸ್ಕೊಂಡಾದ್ಮೇಲೆ ತೊಳ್ಕೊಂಡಿರೋ ಮೂಲಂಗಿನ ನಾವಿಲ್ಲಿ 2 ಕಟ್ ಮಾಡ್ಕೊಂಡಿರೋ ಮೂಲಂಗಿ ನೀಟಾಗಿ ವಾಶ್ ಮಾಡಿಕೊಂಡು ಸೊ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ ನಾವಿಲ್ಲಿ. ಸೊ ಇದನ್ನು ನೀಟಾಗಿ ನೀವು ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ ನಾವು 1 ಟೇಬಲ್ ಸ್ಪೂನಷ್ಟು ಮಸಾಲೆ ಪುಡಿ ಹಾಕ್ತಾಯಿದ್ವಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ವಿ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ವಿ. ಸೊ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಅದಾದಮೇಲೆ ನಾವು 1 ಗ್ಲಾಸಷ್ಟು ನೀರನ್ನು ಹಾಕ್ಕೋತಾ ಇದ್ದೀವಿ. ಸೊ ಅಂದರೆ ಇದು ಮೂಲಂಗಿ ಮುಳುಗೋಷ್ಟು ಇದ್ದರೆ ಸಾಕು. ಸೊ ನೀಟಾಗಿ ಮಾಡಿಕೊಂಡು ಬೇಯಿಸ್ಕೊಂಡಿರ್ತಕ್ಕಂಥ ನಾವು ಒಂದು ಟೊಮೊಟೊ ಮತ್ತು ಒಂದಷ್ಟು ಬೆಳ್ಳುಳ್ಳಿ ಮತ್ತು ಒಂದು 5-6 ಕರಿಬೇವು ಹಾಕ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಟ್ಬಿಟ್ಟು ನಾವು ಬೇಯಿಸ್ಕೊಂಡಿರಬೇಕು ಸಪ್ರೇಟಾಗಿ. ಸೊ 2 ವಿಷಲ್ ಹೊಡ್ಸ್ಕೊಂಡ್ರೆ ನೀಟಾಗಿ ಬೇಯ್ಕೊಳ್ಳುತ್ತೆ. ಸೊ ಅದಾದಮೇಲೆ ನಾವು ಹಾಕಿರೋಂಥ ಮೂಲಂಗಿ ಬೇಯಿಸ್ಕೊಂಡಿರೋದಕ್ಕೆ ನಾವು ಸೈಡಲ್ಲಿ ಬೇಯಿಸ್ಕೊಂಡಿರೋ ಬೇಳೆ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿರೋದನ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇಯಿಸ್ಕೊಂಡಿರೋದನ್ನ ಅದಕ್ಕೆ ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೋಬೇಕು, ಅದನ್ನ ಮಿಕ್ಸಿಂಗ್ ಮಾಡ್ಕೋಬೇಕು. ಸೊ ಮಿಕ್ಸಿಂಗ್ ಮಾಡಿಕೊಂಡು ಒಂದು 2-3 ನಿಮಿಷ ಅದನ್ನ ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯ್ಕೊಳ್ಳುತ್ತೆ. ಸೊ ಮೂಲಂಗಿ ಬೆಂದಿರಬೇಕು ನೀಟಾಗಿ. ಸೊ ಬೆಂದಿದ್ರೆ ತುಂಬ ಚೆನ್ನಾಗಿ ಅದು ಟೇಸ್ಟೆಲ್ಲ ಹಿಡ್ಕೊಳ್ಳುತ್ತೆ, ಅದು ಮಸಾಲೆ ಜೊತೆ ಹಿಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಬೇಯಿಸ್ಕೊಂಡಾದ್ಮೇಲೆ ಒಂದು ಈ ಥರ ಕುದಿ ಬರಬೇಕು, ನೀಟಾಗಿ ಕುದಿ ಬಂದರೆ ಆವಾಗ ಮೂಲಂಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಅರ್ಥ. ಸೊ ಅದಾದಮೇಲೆ ನೀವು ಲಾಸ್ಟಲ್ಲಿ ಬೇಕಾದ್ರೆ ಫಿನಿಶಿಂಗಾಗಿ ಕೊತ್ತಂಬರಿ ಸೊಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಸೊ ಮುದ್ದೆಗೆ ಆಗಿರ್ಬೋದು, ಅಥವಾ ನೀವು ಸಾಂಬಾರ್ಗೆ ಬೇಕಾದ್ರೂ ರೈಸ್ಗೆ ಬೇಕಾದ್ರೂ ಹಾಕೋಬೋದು ನೀವು ಇದನ್ನು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಮನೇಲಿ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿದೆ. ಸೊ ನಾವು ಕೂಡ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.